ರಾಜ್ಯದ ಇತರೆ ವಿಶ್ವವಿದ್ಯಾಲಯಗಳಲ್ಲಿ ಇರುವ ಹಾಗೆ ಬೀದರ್ ವಿಶ್ವವಿದ್ಯಾಲಯದಲ್ಲಿ ಅಲ್ಲಿಯ ಬಿಕಾಂ ಸೇರಿದಂತೆ ಬಿಕಾಂ, ಬಿಬಿಎ, ಬಿಎಚ್ಎಂ, ಎಂಬಿಎ ವಿದ್ಯಾರ್ಥಿಗಳಿಗೆ ಅರ್ಥಶಾಸ್ತ್ರ ವಿಷಯ ವ್ಯಾಸಂಗಕ್ಕೆ ಇಡುವುದರ ಜೊತೆಗೆ ಅದನ್ನು ಬೋಧಿಸಲು ಸಮಿತಿ ಶಿಫಾರಸಿನಂತೆ ಅವಕಾಶ ನೀಡಬೇಕು ಎಂದು ಬೀದರ್ ಜಿಲ್ಲೆಯ ಅರ್ಥಶಾಸ್ತ್ರ ಅಧ್ಯಾಪಕರ ಸಂಘದ ಅಧ್ಯಕ್ಷ ಡಾಕ್ಟರ್ ಜಯಕುಮಾರ್ ಶಿಂದೆ ಅವರು ಮಾತನಾಡಿ ತಿಳಿಸಿದರು. ಬೀದರ್ ನಗರದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಸ್ವಾತಂತ್ರ್ಯ ಬಂದಾಗಿನಿಂದ ವಾಣಿಜ್ಯಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳಿಗೆ ಅರ್ಥಶಾಸ್ತ್ರ ವಿಷಯ ಕಡ್ಡಾಯವಾಗಿರುತ್ತದೆ. ಈ ವಿಷಯವನ್ನು ಅರ್ಥಶಾಸ್ತ್ರದ ಅಧ್ಯಾಪಕರೇ ಅಧ್ಯಯನ ಮಾಡಬೇಕು. ಅದರಲ್ಲೂ ಮುಖ್ಯವಾಗಿ ನಿರಂತರ 5 ವರ್ಷಗಳವರೆಗೆ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡಿದ ಪರಿಣಿತರೇ ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಅರ್ಥಶಾಸ್ತ್ರ ಬೋಧಿಸಬೇಕೆಂಬ ನಿಯಮವಿದೆ. ಆದರೆ ಬೀದರ್ ವಿಶ್ವವಿದ್ಯಾಲಯದಲ್ಲಿ ಬಿಕಾಂ ಪ್ರಥಮ ಸೆಮಿಸ್ಟರ್ ವಾಣಿಜ್ಯ ಕೋರ್ಸ್ನಲ್ಲಿ ವಾಣಿಜ್ಯಶಾಸ್ತ್ರ ಮಂಡಳಿ ಅಧ್ಯಕ್ಷ ಡಾಕ್ಟರ್ ಶ್ಯಾಮಕುಮಾರ್ ಬನಗುಂಡಿ ಹಾಗೂ ವಾಣಿಜ್ಯಶಾಸ್ತ್ರದ ಡೀನರಾದ ಡಾಕ್ಟರ್ ಶರಣಪ್ಪ ಮಲಗೊಂಡ ಅವರು ಅರ್ಥಶಾಸ್ತ್ರದ ವಿಷಯ ಪಠ್ಯಕ್ರಮಕ್ಕೆ ಕಾರ್ಪೊರೇಟ್ ಬಿಸಿನೆಸ್ ಬಿಹೇವಿಯರ್ ಎಂದು ಹೆಸರಿಟ್ಟು ಅರ್ಥಶಾಸ್ತ್ರದ ಅಧ್ಯಾಪಕರಿಗೆ ಕಾರ್ಯಭಾರ ಕೊಡದೆ ತಮ್ಮ ಅಧಿಕಾರದ ದುರುಪಯೋಗ ಮಾಡುತ್ತಿದ್ದಾರೆ ಎಂದು ದೂರಿದರು. ಈಗಾಗಲೇ ರಾಜ್ಯದ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ವಾಣಿಜ್ಯಶಾಸ್ತ್ರ ಕೋರ್ಸ್ ಓದುತ್ತಿರುವ ಬಿಕಾಂ, ಬಿಬಿಎ ವಿದ್ಯಾರ್ಥಿಗಳಿಗೆ ಅರ್ಥಶಾಸ್ತ್ರದ ಒಂದು ವಿಷಯ ಕಡ್ಡಾಯವಾಗಿ ಇಟ್ಟಿರುತ್ತಾರೆ. ಹೊಸ ರಾಜ್ಯ ಶಿಕ್ಷಣ ನೀತಿ ಬಂದ ನಂತರ ಬೀದರ್ ವಿಶ್ವವಿದ್ಯಾಲಯ ಮಾತ್ರ ವಾಣಿಜ್ಯ ಕೋರ್ಸ್ಗಳಲ್ಲಿ ಅರ್ಥಶಾಸ್ತ್ರದ ಒಂದು ವಿಷಯ ಕಡ್ಡಾಯವಾಗಿ ಇಡದೆ ಅರ್ಥಶಾಸ್ತ್ರದ ಪಠ್ಯಕ್ರಮ ತೆಗೆದುಕೊಂಡು ವಾಣಿಜ್ಯಶಾಸ್ತ್ರದ ಅಧ್ಯಾಪಕರಿಂದಲೇ ಬೋಧಿಸಬೇಕೆಂಬ ದುರುದ್ದೇಶದಿಂದ ಈಗಾಗಲೇ ರಚಿಸಿದ ಪಠ್ಯಕ್ರಮವನ್ನು ಬದಲಾವಣೆ ಮಾಡಿಕೊಳ್ಳಲು ಬಿಒಎಸ್ ಅಧ್ಯಕ್ಷರು ಹಾಗೂ ವಾಣಿಜ್ಯಶಾಸ್ತ್ರದ ಡೀನ್ ಸೇರಿ ಕುಲಪತಿಗಳು ಮತ್ತು ಕುಲಸಚಿವರಿಗೆ ಒತ್ತಡ ಹೇರುತ್ತಿರುವುದು ದುರಹಂಕಾರದ ಸಂಗತಿ ಎಂದರು. ವಿಷಯ ತಿಳಿದ ತಕ್ಷಣ ನಮ್ಮ ಸಂಘವು ಕುಲಸಚಿವ ಹಾಗೂ ಕುಲಪತಿಗಳಿಗೆ ಅರ್ಥಶಾಸ್ತ್ರ ವಿಷಯ ಕಡ್ಡಾಯವಾಗಿ ಇಡುವ ಕುರಿತು ಮನವಿ ಸಲ್ಲಿಸಿತು ಮತ್ತು ಈಗಾಗಲೇ ಬಿಕಾಂ ವಾಣಿಜ್ಯ ಶಾಸ್ತ್ರ ಕೋರ್ಸ್ನಲ್ಲಿರುವ ಪ್ರಥಮ ಸೆಮಿಸ್ಟರ್ ಕಾರ್ಪೊರೇಟ್ ಬಿಸಿನೆಸ್ ಬಿಹೇವಿಯರ್ ಈ ಪತ್ರಿಕೆಯ ಸಂಪೂರ್ಣ ಪಠ್ಯಕ್ರಮ ಅರ್ಥಶಾಸ್ತ್ರದ ವಿಷಯವಾಗಿರುತ್ತದೆ. ನ್ಯಾಯಯುತವಾಗಿ ಈ ವಿಷಯ ಬೋಧಿಸಲು ಅರ್ಥಶಾಸ್ತ್ರ ಅಧ್ಯಾಪಕರಿಗೆ ಅನುಮತಿ ಕೊಡಬೇಕು ಎಂದು ವಿಸಿ ಹಾಗೂ ರಿಜಿಸ್ಟ್ರಾರ್ ಅವರಿಗೆ ಮನವರಿಕೆ ಮಾಡಲಾಯಿತು. ಇದಕ್ಕೆ ಸ್ಪಂದಿಸಿದ ಕುಲಸಚಿವ ಹಾಗೂ ಕುಲಪತಿಗಳು 26/8/2024ರಂದು ಅರ್ಥಶಾಸ್ತ್ರ ಮತ್ತು ವಾಣಿಜ್ಯಶಾಸ್ತ್ರದ ಬಿಒಎಸ್ ಅಧ್ಯಕ್ಷರು ಹಾಗೂ ಸದಸ್ಯರ ಸಭೆ ಕರೆದು ಈ ಕುರಿತು ಪ್ರಸ್ತಾಪಿಸಿದಾಗ ಒಮ್ಮತಕ್ಕೆ ಬಾರದೆ ದಿನಾಂಕ 28/8/2024ರಂದು ವಿವಿಧ ನಿಕಾಯದ ಡೀನರು ಒಂದು ವಾಣಿಜ್ಯಶಾಸ್ತ್ರ ಮತ್ತು ಅರ್ಥಶಾಸ್ತ್ರದ ಪ್ರಾಧ್ಯಾಪಕರ ಸಮಿತಿಯನ್ನು ರಚಿಸಿ ಅಧ್ಯಯನ ಮಂಡಳಿಯವರು ಸಲ್ಲಿಸಿರುವ ಪಠ್ಯಕ್ರಮವನ್ನು ಹಾಗೂ ಅರ್ಥಶಾಸ್ತ್ರದ ಪ್ರಾಧ್ಯಾಪಕರು ಸಲ್ಲಿಸಿದ ಮನವಿಯ ಬಗ್ಗೆ ಪರಿಶೀಲಿಸಿ 2 ದಿವಸದ ಒಳಗಾಗಿ ವರದಿ ನೀಡಲು ಸೂಚಿಸಿದರು. ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಈ ತಿಂಗಳ 5ರಂದು ಕುಲಪತಿಗಳು ಮತ್ತು ಕುಲಸಚಿವರಿಗೆ ಈ ವಿಚಾರವಾಗಿ ಮತ್ತೆ ಮನವಿ ಸಲ್ಲಿಸಿದರೂ ಇಲ್ಲಿಯವರೆಗೆ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ಬಿಸಲಾಯಿ ವರದಿ ಪ್ರಕಾರ ಎಲ್ಲ ವಿವಿಗಳಲ್ಲಿ ಬರುವಂತೆ ಬೀದರ್ ವಿವಿಯಲ್ಲಿಯೂ ಕೂಡ ಸಹ ವಾಣಿಜ್ಯಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಅರ್ಥಶಾಸ್ತ್ರ ವಿಷಯ ಬೋಧಿಸಲು ನುರಿತ ಅರ್ಥಶಾಸ್ತ್ರದ ಪ್ರಾಧ್ಯಾಪಕರಿಗೆ ಮಾತ್ರ ಅವಕಾಶ ನೀಡಬೇಕು. ಇಲ್ಲವಾದಲ್ಲಿ ವಿವಿಯ ಮುಂದೆ ನಿರಂತರ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಈ ಮೂಲಕ ಎಚ್ಚರಿಕೆ ನೀಡಿದರು. ಈ ಸುದ್ದಿಗೋಷ್ಠಿಯಲ್ಲಿ ಅಕ್ಕ ಮಹಾದೇವಿ ಸರ್ಕಾರಿ ಮಹಿಳಾ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪ್ರೊಫೆಸರ್ ಮನೋಜ್ ಕುಮಾರ್ ಕುಲಕರ್ಣಿ, ಸಂಘದ ಗೌರವ ಅಧ್ಯಕ್ಷ ಲಕ್ಷ್ಮಣ ಕಾಂಬ್ಳೆ, ಉಪಾಧ್ಯಕ್ಷ ಗೋವಿಂದ ಜಾಧವ್, ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಸಚ್ಚಿದಾನಂದ ಮಲ್ಕಾಪುರೆ, ಜಂಟಿ ಕಾರ್ಯದರ್ಶಿ ಡಾಕ್ಟರ್ ಸುನಿಲ್ ಕುಮಾರ್ ಮೂಳ್ಗೆ, ಖಜಾಂಚಿ ಚಂದ್ರಕಾಂತ್ ನಾರಾಯಣಪುರೆ, ಕಾರ್ಯಕಾರಿ ಸಮಿತಿ ಸದಸ್ಯರಾದ ಡಾಕ್ಟರ್ ಜೈ ಭಾರತ್ ಮಂಗೇಶ್ಕರ್, ಡಾಕ್ಟರ್ ವಿಕಾಸ್ ಪೋಸ್ತರ್, ಅಶ್ವಿನ್ ಚೌಹಾಣ್, ವಚನಶ್ರೀ ಸ್ವಾಮಿ, ಪರಮೇಶ್ವರ್ ಮಾಲಿ ಪಾಟೀಲ್ ಸೇರಿದಂತೆ ಇನ್ನಿತರರು ಇದ್ದರು. ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಹುಮ್ನಾಬಾದ್, ಪ್ರೊಫೆಸರ್ ಮನೋಜ್ ಕುಮಾರ್ ಪ್ರಾಂಶುಪಾಲರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಮಹಿಳಾ ಬೀದರ್, ಡಾಕ್ಟರ್ ಸುಚಿತಾನಂದ್ ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಬೀದರ್, ಡಾಕ್ಟರ್ ತುಮಕುಂಟೆ ದೇವಿದಾಸ್ ನಿವೃತ್ತ ಪ್ರಾಚಾರ್ಯರು ವಸತಿಯುಕ್ತ ಕಾಲೇಜ್ ಗೋಡಂಪಳ್ಳಿ, ತುಮಕುಂಟೆ, ಡಾಕ್ಟರ್ ಸುನಿಲ್ ಕುಮಾರ್ ಮುಲ್ಗೆ ಅತಿಥಿ ಉಪನ್ಯಾಸಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಬೀದರ್, ಚಂದ್ರಕಾಂತ್ ನಾರಾಯಣಪುರ್ ಅತಿಥಿ ಉಪನ್ಯಾಸಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಚಿಟ್ಕುಪ್ಪ, ಡಾಕ್ಟರ್ ಜಯಭಾರತ್ ಎಂ ಮಂಗೇಶ್ಕರ್ ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಬೀದರ್,
ಡಾಕ್ಟರ್ ವಿಕಾಸ್ ಪೋಸ್ತಾರ್, ವಾಣಿಜ್ಯ ಮತ್ತು ವಿಜ್ಞಾನ ಮಹಾವಿದ್ಯಾಲಯ ಹುಮ್ನಾಬಾದ್, ಪ್ರೊಫೆಸರ್ ಅಶ್ವಿನ್ ಎಲ್ ಚೌಹಾಣ್, ಕರ್ನಾಟಕ ಕಾಲೇಜ್, ಮಹಿಳಾ ಪ್ರತಿನಿಧಿ ವಚನೇಶ್ವರಿ ಸ್ವಾಮಿ, BB ಕಾಲೇಜ್ ಬೀದರ್, ಪರಮೇಶ್ವರ್ ಮಾಲಿ ಪಾಟೀಲ್, CB ಕಾಲೇಜ್ ಭಾಲ್ಕಿ. ನನ್ನ ಹೆಸರು ಡಾಕ್ಟರ್ ಜಯಕುಮಾರ್ ಶಿಂದೆ, ಅರ್ಥಶಾಸ್ತ್ರ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮಾರ್ಧ ಕಾಲೇಜು ಹುಮ್ನಾಬಾದು. ಜೊತೆಗೆ ಒಂದು ಅರ್ಥಶಾಸ್ತ್ರದ ಅಧ್ಯಾಪಕರ ಸಂಘವನ್ನು ಮಾಡ್ಕೊಂಡಿದ್ದು ಬೀದರ್ ಜಿಲ್ಲೆಯ. ಆ ಒಂದು ಅಧ್ಯಾಪಕರ ಸಂಘದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರ್ತಾರೆ. ಹಾಗಾಗಿ ಇದೇ ಸಂಘದ ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರೊಫೆಸರ್ ಲಕ್ಷ್ಮಣ್ ಕಾಂಬ್ಳೆ ಸರ್ ಅವರೇ, ಗೌರವಾನ್ವಿತ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪ್ರೊಫೆಸರ್ ಗೋವಿಂದ್ ಜಾಧವ್ ಸರ್ ಅವರೇ, ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಡಾಕ್ಟರ್ ಸುಚಿತಾನಂದ್ ಸರ್ ಅವರೇ, ಜಂಟಿ ಕಾರ್ಯದರ್ಶಿಯಾಗಿರ್ತಕ್ಕಂಥ ಡಾಕ್ಟರ್ ಸುನೀಲ್ ಕುಮಾರ್ ಮುಳುಗೆ ಅವರೇ, ಚಂದ್ರಕಾಂತ್ ನಾರಾಯಣರವರೇ, ಜಯಭಾರತ್ ಸರ್ ಅವರೇ, ವೇದಿಕೆ ಮೇಲೆ ಇರತಕ್ಕಂಥ ನಿವೃತ್ತ ಪ್ರಾಚಾರ್ಯರು ಡಾಕ್ಟರ್ ದೇವದಾಸ್ ತುಮಕುಂಟೆ ಸರ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳೇ, ನಮ್ಮ ವಿಷಯಗಳನ್ನು ಹಂಚಿಕೊಳ್ಳೋಕ್ಕೆ ತಾವು ಪತ್ರಿಕಾ ಮಾಧ್ಯಮದವರು ಬಂದು ನಮಗೇನು ಸ್ವಾಗತ ಕೋರಿ ಮೊಟ್ಟ ಮೊದಲಿಗೆ ನಮ್ಮೆಲ್ಲ ಸಂಘದ ಹೊತ್ತಿಗೆ ನಿಮಗೆ ತುಂಬ ಹೃದಯವಾದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅರ್ಥಶಾಸ್ತ್ರ ಅಂತಂದರೆ ಸುಮಾರು ವರ್ಷಗಳ ಹಿಂದೆ, ನೂರಾರು ವರ್ಷಗಳಿಂದ ಅರ್ಥಶಾಸ್ತ್ರಕ್ಕೆ ತನ್ನದೇ ಒಂದು ಘನತೆ, ಗೌರವ ಇರ್ತಕ್ಕಂಥ ಒಂದು ವಿಷಯ. ಯಾವುದೇ ಒಂದು ಆರ್ಥಿಕ ಅಭಿವೃದ್ಧಿ ಆಗಬೇಕಾದರೆ, ಒಂದು ರಾಷ್ಟ್ರ ಪ್ರಗತಿ ಆಗಬೇಕಾದರೆ, ಆ ರಾಷ್ಟ್ರದಲ್ಲಿದ್ದ ಪ್ರತಿಯೊಂದು ಹಂತಗಳನ್ನು ಪ್ರಗತಿ ಆಗಬೇಕಾದ್ರೆ ಟೋಟಲಿ ಎಕನಾಮಿಕ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಸ್ಟಡಿ ಆಫ್ ಡೆವಲಪ್ಮೆಂಟ್ ಅಂತೇಳಿ. ಹಾಗಾಗಿ ಬರ್ತಾ ನಾವು ಹಿಂದೆ ನೋಡಿದಾಗ ಲಂಡನ್ ಯೂನಿವರ್ಸಿಟಿ ಆಗಿರ್ಬೋದು, ಅಮೇರಿಕ ಯೂನಿವರ್ಸಿಟಿ ಆಗಿರ್ಬೋದು, ಭಾರತದಲ್ಲಿರ್ತಕ್ಕಂಥ ಇರ್ಬೋದು, ಒಂದು ಅರ್ಥಶಾಸ್ತ್ರ ಅಂದರೆ ಒಂದು ಸೈನ್ಸ್ದಲ್ಲಿರ್ತಕ್ಕಂಥ ಸೈನ್ಸ್ ಎಕನಾಮಿಕ್ಸ್ ಅಂತಕ್ಕಂಥ ಒಂದು ಬೋಧನೆ ಮಾಡ್ತಿದ್ರು. ಬರ್ತಾ ಅರ್ಥಶಾಸ್ತ್ರ ಸೈನ್ಸು ಬೇಡ, ಆರ್ಟ್ಸು ಬೇಡ, ಇದಕ್ಕೆ ತನ್ನದೇ ಒಂದು ಘನತೆ ಇದೆ, ಗೌರವ ಇದೆ ಅಂತ ತಿಳ್ಕೊಂಡು ಈ ಒಂದು ಅರ್ಥಶಾಸ್ತ್ರ ವಿಷಯಕ್ಕೆ ಇಡೀ ವಿಶ್ವದಲ್ಲೇ ಒಂದು ಘನತೆ, ಗೌರವವನ್ನು ತಂದುಕೊಡ್ತಕ್ಕಂಥ ಒಂದು ವಿಷಯ ಆಗಿದೆ. ಹಾಗಾಗಿ ಎಲ್ಲ ವಿಷಯದ ತಂದೆನೂ ಅಂತ ಹೇಳ್ತಾರೆ, ಎಲ್ಲ ವಿಷಯದ ತಾಯಿ ಅಂತ ಹೇಳ್ತಕ್ಕಂಥ ಒಂದು ಸನ್ನಿವೇಶನ ನೋಡ್ತಾ ಇದ್ದೀವಿ. ಬರ್ತಾ ಈ ಒಂದು ಅರ್ಥಶಾಸ್ತ್ರಕ್ಕೆ ಕೂಡ ಯಾಕೆ ಅಷ್ಟು ಮಾನ್ಯತೆ ನೀಡಿತು, ಅಷ್ಟು ಭಾಳಷ್ಟು ಬಲ್ಲೆಡೆ ಆಯಿತು ಅಂತಂದರೆ, ಇಡೀ ಜಗತ್ತನ್ನೇ ಒಂದು ಆರ್ಥಿಕ ವ್ಯವಸ್ಥೆ ಬಲ್ಲೆಡೆ ಮಾಡಲಿ ಯಶಸ್ವಿಯಾಗಿರ್ತಕ್ಕಂಥ ಒಂದು ಅರ್ಥಶಾಸ್ತ್ರ. ಹಾಗಾಗಿ ತನ್ನದೇ ಒಂದು ಘನತೆ ಇಟ್ಕೊಂಡು ಇಂಡಿಪೆಂಡೆಂಟ್ ಆಗಿ ಬೆಳೀತಾ ಬಂದಿರತಕ್ಕಂಥ ಒಂದು ಅರ್ಥಶಾಸ್ತ್ರ. ಈ ಅರ್ಥಶಾಸ್ತ್ರಕ್ಕೆ ನಾವು ಸುಮಾರು ನೋಡಲ್ಲ, ಇಲ್ಲಿ ನೊಬೆಲ್ ಪ್ರಶಸ್ತಿನೂ ಕೂಡ ಒದಗಿ ಬಂತು. ಇದಕ್ಕೆ ಬಿಟ್ಟು ಮತ್ತು ಬೇರೆ ಯಾವುದೇ ಶಾಸ್ತ್ರಕ್ಕೆ ಬರಲಿಲ್ಲ. ಹಾಗಾಗಿ ನಮ್ಮದು ಏನಿದೆ ಇಲ್ಲಿ ಅಂತಂದರೆ, ಈ ಒಂದು ಆಧುನಿಕ ಯುಗದಲ್ಲಿ ಕೂಡ ಅರ್ಥಶಾಸ್ತ್ರಕ್ಕೆ ಎಂದಿಲ್ಲದೆ ಅತ್ಯಂತ ಪ್ರಾಣತೆ ಹೊಂದಿರತಕ್ಕಂಥ ಶಾಸ್ತ್ರ. ಹಾಗಾಗಿ ಈ ಒಂದು ಕಾಮರ್ಸ್ ಅಂತಕ್ಕಂಥದ್ದು ಕೂಡ ಒಂದು ಅರ್ಥಶಾಸ್ತ್ರದಲ್ಲಿ ಒಂದು ವಿಷಯವನ್ನಾಗಿ ಪಾಠ ಮಾಡ್ತಿದ್ರು. ಅರ್ಥಶಾಸ್ತ್ರದ ವಿಷಯದಲ್ಲಿ ಕಾಮರ್ಸ್ ಅಂತಕ್ಕಂಥ ಕೇವಲ ಒಂದು ವಿಷಯನಾಗಿ ಪಠ್ಯ ಮಾಡ್ತಕ್ಕಂಥ ಒಂದು ವಿಭಾಗದಾಗ ಅದು ಕೂಡ ತನ್ನದೇನು ಬೈಪರ್ಕೇಷನ್ ಮಾಡಿಕೊಂಡು ಕೂಡ ಅರ್ಥಶಾಸ್ತ್ರ ಪ್ರಾಧ್ಯಾಪಕರನ್ನೇ ಅಲ್ಲಿ ಬೋಧನೆ ಮಾಡ್ತಕ್ಕಂಥದ್ದು ಸುಮಾರು ನಾವು ನೂರಾರು ವರ್ಷಗಳಿಂದ ಇಲ್ಲಿವರೆಗೆ ಬಂದಿರತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಆದರೆ ಇತ್ತೀಚೆಗೆ ಏನಾಯಿತು, ಸುಮಾರು 2010 ಕಾಮರ್ಸರು ಎಕನಾಮಿಕ್ಸು ಕೂಡ ನಾವೇ ಪಾಠ ಮಾಡ್ತೀವಿ ಅಂತಕ್ಕಂಥದ್ದು ಅವರು ಕೈ ಚಳಕನ್ನು ತೋರಿಸಿ ಅವರೇ ತನ್ನ ಬೋಧನೆ ಮಾಡೋಕ್ಕೆ ಮುಂದಾದರು. ಆ ಬೋಧನೆ ಮಾಡೋಕ್ಕೆ ಮುಂದಾದಾಗ ನಾವೇನು ಮಾಡಿದ್ವಿ ಅಂದರೆ, ಸರ್ಕಾರಕ್ಕೆ ಒಂದು ಮೆಮೊರಿಮ್ ಕೊಟ್ಟಿದ್ದೀವಿ. ಅದು ಸರ್ಕಾರ ಮೆಮೊರಿ ಏನಂದರೆ, ಇದು ಅರ್ಥಶಾಸ್ತ್ರ ವಿಷಯ ಇದೆ. ಅರ್ಥಶಾಸ್ತ್ರ ವಿಷಯ ಅಂದರೆ ಯಾರು 5 ವರ್ಷ ಸತತವಾಗಿ ಓದ್ಕೊಂಡು ಪರಿಣಿತ ಹೊಂದಿರ್ತಾರೋ, ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಒಂದು PG 2 ವರ್ಷ, ಅಂಥವ್ರು ಮಾತ್ರ ಆ ವಿಷಯವನ್ನು ಬೋಧನೆ ಮಾಡೋಕ್ಕೆ ಅರ್ಹರು. ಯಾವುದೇ ಸಬ್ಜೆಕ್ಟ್ ಇರಲಿ, ಕಾಮರ್ಸ್, ಆರ್ಟ್ಸ್, ಸೈನ್ಸ್ ಯಾವುದೇ ಸಬ್ಜೆಕ್ಟ್ ಇರಲಿ, 5 ವರ್ಷ ಸತತವಾಗಿ ಯಾರು ಬೋಧನೆ ಮಾಡ್ತಾರೋ ಅವರೇ ಮಾತ್ರ ಮಾಸ್ಟರ್ ಡಿಗ್ರಿ ಮೇಲೆ ಪಾಠ ಮಾಡೋಕ್ಕೆ ಅರ್ಹತೆ ಇರ್ತಾರೆ ಅಂತ ಹೇಳ್ಕೊಂಡು. ಹಾಗಾಗಿ ಅರ್ಥಶಾಸ್ತ್ರ BComದಲ್ಲಿ ಕೇವಲ 1 ವರ್ಷ ಓದ್ಕೊಂಡು 5 ವರ್ಷ ಓದಲಾರ್ದೇ ನೀವು ಹೆಂಗೆ ಪಾಠ ಮಾಡ್ತೀರಿ ಅಂತಕ್ಕಂಥದ್ದು ನಾವು ಸರ್ಕಾರಕ್ಕೆ ಒಂದು ಮೆಮೊರಿಮ್ ಕೊಟ್ಟಿದಾಗ, ಅದಕ್ಕೆ 2011ರಲ್ಲಿ ಬಿಸಲಯ ವರದಿ ಅಂತಕ್ಕಂಥ ಬಿಸಲಯ ಸಮಿತಿಯನ್ನು ಸ್ಥಾಪನೆ ಮಾಡಿ, ಬಿಸಲಯ ಸಮಿತಿ ಏನು ಮಾಡ್ತು, ಸುಮಾರು ಒಂದು 5-6 ವಿಶ್ವವಿದ್ಯಾಲಯದ ಪ್ರಾಂಶುಪಾಲರಿಗೆ ಮತ್ತು ಅಲ್ಲಿಂದ VCಗಳಿಗೆ ಪ್ರೊಫೆಸರ್ಗಳನ್ನು ಕರೆದು ಒಂದು ಸಮಿತಿನ ರಚನೆ ಮಾಡುತ್ತು. ಆ ಸಮಿತಿ ಏನು ಹೇಳ್ತಪ್ಪ ಅಂತಂದರೆ, ಇಲ್ಲ ಇವರು ಅರ್ಥಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಅವರು 5 ವರ್ಷ ಅರ್ಥಶಾಸ್ತ್ರ ವಿಷಯವನ್ನು ಓದ್ಕೊಂಡಿರ್ತಾರೆ, ಅವರೇ ಪಾಠ ಮಾಡಬೇಕಾಗ್ತದೆ. ಯಾರು PhD
ಹೊಂದಿರ್ತಾರೋ ಆ ಪ್ರಾಧ್ಯಾಪಕರು ಮಾತ್ರ PhD ಏನೋ ಪ್ರಾಧ್ಯಾಪಕರಾಗಿರ್ತಾರೋ ಅರ್ಥಶಾಸ್ತ್ರ ಅವ್ರು ಮಾತ್ರ ಈ ಬೋಧನೆ ಮಾಡಲಿಕ್ಕೆ ಅರ್ಹರು ಅಂತೇಳಿ ಆ ಬಿಸಿಲಾಯ ವರದಿನೂ ಕೊಟ್ಟಿರ್ತದೆ ಸರ್. ಸೊ ಈ ವರದಿನ ಕೊಟ್ಟಿದ ನಂತರ ಇಡೀ ಕರ್ನಾಟಕದ ತುಂಬ ನಾವೆಲ್ಲ ಅರ್ಥಶಾಸ್ತ್ರ ಪ್ರಾಧ್ಯಾಪಕರೇ SCP ಸಿಲೆಬಸ್ ಬಂತು. ನಾವು ಅರ್ಥಶಾಸ್ತ್ರ ಪ್ರಾಧ್ಯಾಪಕರೇ BA BCom BBM ಅಂದರೆ BBMಲ್ಲಿ ಕೂಡ ಒಂದು ಎಕನಾಮಿಕ್ಸ್ ಸಬ್ಜೆಕ್ಟ್ ಇರ್ತದೆ ಮತ್ತು BComನಲ್ಲಿ ಕೂಡ ಒಂದು ಸಬ್ಜೆಕ್ಟ್ ಇರ್ತದೆ. ಅವರು ಅರ್ಥಶಾಸ್ತ್ರ ಪ್ರಾಧ್ಯಾಪಕರೇ ಬೋಧನೆ ಮಾಡಬೇಕಂಥೇಳಿ ಅವ್ರಿಗೆ ವರ್ಕ್ಲೋಡ್ ಕೂಡ ಹಂಚಿರ್ತಕ್ಕಂಥ ಒಂದು ವಿಷಯ ಇದೆ. ಹಾಗಾಗಿ ಬಿಸಿಲೆಯ ವರದಿ ಕೂಡ ಆ ರಿಪೋರ್ಟ್ ಕೊಟ್ಟ ನಂತರ ಘನತೆ ಹೊಂದಿರತಕ್ಕಂಥ ಉನ್ನತ ಶಿಕ್ಷಣದ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಇಲ್ಲ ಇದು ಸರಿ ಇದೆ, ಅರ್ಥಶಾಸ್ತ್ರ ವಿಷಯ ಅರ್ಥಶಾಸ್ತ್ರ ಪ್ರಾಧ್ಯಾಪಕರೇ ಹೇಳಬೇಕು ಅಂತೇಳಿ ಒಂದು ವರದಿ ಕೊಟ್ಟಿದೆ. ಹಾಗಾಗಿ ನಾವು ಈ ವರದಿ ಮುಖಾಂತರ ಇಡೀ ಕರ್ನಾಟಕ ಎಲ್ಲ ನಾವು ಅದನ್ನು ಪಾಠ ಮಾಡ್ಕೊತಾ ಬಂದೀವಿ. ಈ ಮೊನ್ನೆ NEP ಅಂತೇಳಿ ಒಂದು ವಿಷಯ ಬಂತು. NEP ಅಂತೇಳಿ ಸಿಲೆಬಸ್ಸನ್ನು ಬಂದುಬಿಡ್ತು ಸೆಂಟ್ರಲ್ಗಾಗಿ. ಅದರಲ್ಲಿ ಏನಾಯ್ತು ಅಂದರೆ NEPದಾಗ ಅರ್ಥಶಾಸ್ತ್ರ ವಿಷಯ ಯಾರು ಬೋಧನೆ ಮಾಡ್ಬೇಕಂತೇಳಿ ಅಲ್ಲಿ ಏನಿರಲಿಲ್ಲ. ಆ NEPದಾಗ ಏನಂತಂದರೆ ಕಾಮನ್ ಆಗಿ ಎಲ್ಲರೂ ಬಂತು, ಅದಕ್ಕೆ ನಾವು ಒಪ್ಕೊಂಡಿದ್ದೀವಿ. ಮತ್ತು ಈಗ SCP ಅಂತೇಳಿ ಹೊಸ ಸ್ಟೇಟ್ ಸಿಲೆಬಸ್ ಬಂದಿದೆ. ನಾವು ಡಿಮಾಂಡ್ ಏನಾಗಿ ಮತ್ತೆ SCPದಾಗೆ ನಾವು ಎಕನಾಮಿಕ್ಸ್ದರೆ ನಾವು ಪಾಠ ಮಾಡಬೇಕಾಗಿದೆ. ಅದು NEP ಇದ್ರೂ ಕೂಡ ಅವಾಗ ನಾವೇ ಮಾಡಬೇಕು, ಯಾಕಂದ್ರೆ ಅವಾಗೂ ನಮ್ಮ ಸಿಲೆಬಸ್ ಕೊಟ್ಟಿದ್ದಾರೆ ಅವ್ರು ಮಾಡೋಕ್ಕೆ. ಹಾಗಾಗಿ ನಾವೇ ಮಾಡಬೇಕಾಗಿದೆ ಅಂಥೇಳಿ ನಾವು ಮೊನ್ನೆ ಎಲ್ಲ ಕಡೆ ಸುಮಾರಿಗೆ ನಾವು ಮಹಿಳಾ ಯೂನಿವರ್ಸಿಟಿದಲ್ಲಿ ನೋಡ್ಬೋದು, ನಾವು ಧಾರವಾಡ ಯೂನಿವರ್ಸಿಟಿದಲ್ಲಿ ನೋಡ್ಬೋದು, ಸುಮಾರು ಕರ್ನಾಟಕದಲ್ಲಿ ನಾಟ್ ಓನ್ಲಿ ಕರ್ನಾಟಕ ಆಲ್ ಓವರ್ ಇಂಡಿಯಾ ಬೇರೆ ಸ್ಟೇಟದಲ್ಲಿ ಎಕನಾಮಿಕ್ಸ್ ವಿಷಯವನ್ನು ಅರ್ಥಶಾಸ್ತ್ರ ಪ್ರಾಧ್ಯಾಪಕರು ಬೋಧನೆ ಮಾಡ್ತಕ್ಕಂಥ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಆಲ್ ಓವರ್ ಇಂಡಿಯಾದಾಗ. ಇಲ್ಲಿ ನಮ್ಮ ಕರ್ನಾಟಕದಾಗ ಮಾತ್ರ ಕೆಲವೊಂದು ಯೂನಿವರ್ಸಿಟಿದಲ್ಲಿ ಮಾಡ್ತಿದ್ದಾರೆ, ಕೆಲವೊಂದು ಅಷ್ಟೇ ಒಂದು 3-4 ಯೂನಿವರ್ಸಿಟಿದವರು ಈ ಥರ ಎಲ್ಲಿ ಕಾಮರ್ಸ್ದವರು ಬಲ್ಲೆಡೆ ಹೊಂದಿದ್ದಾರೆ ನೋಡಿ. ಯಾಕಿನ ಇದು ಮಾತ್ರ ಅಂತಂದರೆ ನಮ್ಮ ಅರ್ಥಶಾಸ್ತ್ರದಲ್ಲಿ ಒಂದು ವಿಷಯ ಭಾಗವನ್ನು ಅಧ್ಯಯನ ಮಾಡ್ತಕ್ಕಂಥ ಕಾಮರ್ಸ್ ಫ್ಯಾಕಲ್ಟಿದವರು ಈಗ ತನ್ನದೇ ಇಂಡಿಪೆಂಡೆಂಟ್ ಒಂದು ವಿಭಾಗ ಮಾಡಿಕೊಂಡು ಇಡೀ ನಮ್ಮ ಎಕನಾಮಿಕ್ಸು ಕೂಡ ಅವರೇ ನಾನೇ ಪಾಠ ಮಾಡ್ತೀನಿ ಅಂದರೆ ಇದು ಬಹಳ ಸೂಕ್ತ ಅಲ್ಲ, ತಪ್ಪದ ಅಂತ ಹೇಳಿ ನಮ್ದು ಡಿಮಾಂಡ್ ಇದೆ. ಅದಕ್ಕೋಸ್ಕರ ನಾವು ಅರ್ಥಶಾಸ್ತ್ರ ಪ್ರಾಧ್ಯಾಪಕರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪ್ರಾಧ್ಯಾಪಕ ಬಾಂಧವರೇ ಮತ್ತು ಆತ್ಮೀಯ ಪತ್ರಿಕಾ ಬಾಂಧವರೇ, ನಾವು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳಲಿಕ್ಕೆ ಏಕೆ ಬಂದಿದ್ದೀವಿ ಅಂದರೆ, ನಾವು ದಿನಾಂಕ 18/7/2024 ಮಾನ್ಯ ಕುಲಸಚಿವರು ಮತ್ತು ಕುಲಪತಿಗಳಿಗೆ ಒಂದು ಪತ್ರ ಕೊಟ್ಟಿದ್ದೀವಿ. ಬೀದರ್ ವಿಶ್ವವಿದ್ಯಾಲಯ ಅಲ್ಲಿ ರಾಜ್ಯ ಶಿಕ್ಷಣ ನೀತಿ ಜಾರಿಗೆ ಬಂದ ಮೇಲೆ BCom ಫಸ್ಟ್ ಸೆಮಿಸ್ಟರ್ನಲ್ಲಿ ಬಿಸಿನೆಸ್ ಎಕನಾಮಿಕ್ಸ್ ಇರ್ತದೆ, ಸೆಕೆಂಡ್ ಸೆಮಿಸ್ಟರ್ನಲ್ಲಿ ಇಂಡಸ್ಟ್ರಿಯಲ್ ಎಕನಾಮಿಕ್ಸ್ ಇರ್ತದೆ, ಥರ್ಡ್ ಸೆಮಿಸ್ಟರ್ನಲ್ಲಿ ಸ್ಮಾಲ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಇರ್ತದೆ, ಆಮೇಲೆ ಫೋರ್ತ್ ಸೆಮಿಸ್ಟರ್ನಲ್ಲಿ ಇಂಡಿಯನ್ ಎಕನಾಮಿ ಇರ್ತದೆ, ಫಿಫ್ತ್ ಸೆಮಿಸ್ಟರ್ನಲ್ಲಿ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಇರ್ತದೆ, ಸಿಕ್ಸ್ ಸೆಮಿಸ್ಟರ್ನಲ್ಲಿ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್. ಅಂದರೆ ವಾಣಿಜ್ಯ ಶಾಸ್ತ್ರದಲ್ಲಿ ಅರ್ಥಶಾಸ್ತ್ರದ ಒಂದು ವಿಷಯವನ್ನು ಕಡ್ಡಾಯವಾಗಿ ಇಲ್ಲಿವರೆಗೆ ಸ್ವತಂತ್ರ ಆಗಿನಿಂದ ಇಲ್ಲಿವರೆಗೆ ನಾವು ಬೋಧನೆ ಮಾಡ್ಕೋತಾ ಬಂದಿದ್ದೀವಿ ಸರ್. ಆದರೆ ಇವಾಗ ಏನಂತಾರೆ ಅವರು ಅಂದರೆ, ನಾವು ಕೂಡ ಅರ್ಥಶಾಸ್ತ್ರ ಒಂದು ವಿಷಯ ಓದಿದ್ದೀವಲ್ಲ, ಅದನ್ನು ನಾವು ಪಾಠ ಮಾಡ್ತೀವಿ ಅಂತಕ್ಕಂಥ ಒಂದು ದುರುದ್ದೇಶ ವಾಣಿಜ್ಯ ಶಾಸ್ತ್ರದ ಒಂದು ಪ್ರಾಧ್ಯಾಪಕರು ಇಟ್ಕೊಂಡಿದ್ದಾರೆ. ಅದಕ್ಕೆ ಮಾನ್ಯ ಕುಲಸಚಿವರಿಗೆ ಕುಲಪತಿಗಳಿಗೆ ನಾವು ವಿನಂತಿ ಮಾಡಿಕೊಳ್ತಕ್ಕಂದರೆ, ಬಿಸಿಲೆಯ ಸಮಿತಿ ಅಂತ ರಚನೆ ಮಾಡಿ 2012ರಲ್ಲಿ ಆದೇಶ ಹೇಳಿದೆ, ಅದು ಸ್ಪಷ್ಟವಾಗಿ ಬರೆದಿದೆ. ರಾಜ್ಯದ ವಿವಿಧ ವಿಶ್ವವಿದ್ಯಾಲಯಗಳು ಮಹಾವಿದ್ಯಾಲಯಗಳಲ್ಲಿ ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ. ಈಗ ನಾನು ಅರ್ಥಶಾಸ್ತ್ರದ ಪ್ರಾಧ್ಯಾಪಕನಿಂದ, ಆದರೆ ರಾಜ್ಯಶಾಸ್ತ್ರನೂ ಓದಿನಿ, ಆಪ್ಷನಲ್ ಕನ್ನಡನೂ ಓದಿನಿ. ಹಂಗಂತ ಹೇಳಿ ನಾನು ಕನ್ನಡ ಪಾಠ ಮಾಡ್ಲಿಕ್ಕಾಗೋದಿಲ್ಲ, ರಾಜ್ಯಶಾಸ್ತ್ರವನ್ನು ನಾವು ಪಾಠ ಮಾಡ್ಲಿಕ್ಕಾಗೋದಿಲ್ಲ. ಸ್ನಾತಕೋತ್ತರ ಪದವಿ ಯಾರು ಪಡೆದಿರ್ತಾರೆ ಅವರು ಮಾತ್ರ ಅಧ್ಯಯನ ಮಾಡಬೇಕು ಅಂತಕ್ಕಂಥ ಒಂದು ಆದೇಶ ಸರ್ಕಾರದ ಆದೇಶ ಇದೆ. ಮಾನ್ಯ ಕುಲಸಚಿವರು ಕುಲಪತಿಗಳು ಒಪ್ಪಿಗೆ ನೀಡಿ ಒಂದು BOS ಚೇರ್ಮನ್ ಆ್ಯಂಡ್ ಸದಸ್ಯರು ಕಾಮರ್ಸ್ ಆ್ಯಂಡ್ ಎಕನಾಮಿಕ್ಸ್ ಒಂದು ಸಭೆ ಕರೆದರು. ದಿನಾಂಕ ಅವರು 26/8/2024 ಒಂದು ಆದೇಶ ಮಾಡಿ ನಮಗೆ ಸಭೆ ಕರೆದಿದ್ರು. ನಾನು ಕೂಡ ಬೋರ್ಡ್ ಆಫ್ ಸ್ಟಡೀಸ್ ಮೆಂಬರ್ಸು ಇಲ್ಲ, ನಮ್ಮ ಸೀನಿಯರ್ಸು ಇದ್ದಾರೆ. ಅವತ್ತಿನ ಸಭೆಯಲ್ಲಿ ಮಾನ್ಯ ಕುಲಪತಿಗಳು ಕುಲಸಚಿವರು ಹೇಳಿದ್ರು, ಅವರು ಇಲ್ಲ ಇದು ಎಲ್ಲವೂ ಕೂಡ ಅರ್ಥಶಾಸ್ತ್ರದ ಒಂದು ವಿಷಯ ಇದೆ, ನೀವೇಗೆ ಪಾಠ ಮಾಡ್ತೀರಿ ಅಂತಕ್ಕಂಥ ಮಾತನ್ನು ಕಾಮರ್ಸ್ ವಾಣಿಜ್ಯ ಒಂದು ಅಧ್ಯಯನ ಮಂಡಳಿ ಅಧ್ಯಕ್ಷರನ್ನು ಪ್ರಶ್ನೆ ಮಾಡಿದರು. ಪ್ರೊಫೆಸರ್ ಶಾಂತಕುಮಾರ್ ಬನ್ಗುಂಡಿ ಅಂತ ಇದ್ದಾರೆ. ಅವರು ಇಲ್ಲ ಸರ್, ನಮಗೆ ವರ್ಕ್ ಲೋಡ್ ತೊಂದರೆ ಆಗ್ತದೆ, ಹಾಗಾಗಿ ನಮಗೆ ಕೊಳ್ಳಕ್ಕಾಗೋದಿಲ್ಲ, ಹಾಗಾದರೆ ನೀವು ಸಮಯ ಕೂಡಿ ನಾವು ಚೇಂಜ್ ಮಾಡಿಕೊಡ್ತೀವಿ. ಹಾಗಲ್ಲ, ಈಗಾಗಲೇ ಡಿಸ್ಪ್ಲೇ ಆಗಿದೆ, ಈಗಾಗಲೇ ಫಸ್ಟ್ ಸೆಮಿಸ್ಟರ್ ಕ್ಲಾಸ್ ಸ್ಟಾರ್ಟ್ ಆಗಿದ್ದಾವೆ, ಈ ಮಧ್ಯದಲ್ಲಿ ಸಿಲೆಬಸ್ಸು ಬದಲಾವಣೆಗೆ ಅವಕಾಶ ಇಲ್ಲ ಅಂತಕ್ಕಂಥ ಒಂದು ಸ್ಪಷ್ಟನೆ ಕುಲಸಚಿವರು ಮತ್ತು ಕುಲಪತಿಗಳು ಹೇಳಿದರು.
ಅಷ್ಟಾದರೂ ಅವರು ಒಪ್ಪದೇ ಇದ್ದಾಗ ಒಂದು ಕಮಿಟಿ ರಚನೆ ಮಾಡ್ತಾರೆ. ಮಾನ್ಯ ಕುಲಸಚಿವರು ಒಂದು ಆದೇಶ ಹಾಕ್ತಾರೆ 28/8/2024ರಂದು. ಅದರಲ್ಲಿ ವಿವಿಧ ನಿಕಾಯದ ಡೀನರನ್ನು ಮತ್ತು 2 ಅರ್ಥಶಾಸ್ತ್ರದ ಪ್ರಾಧ್ಯಾಪಕರು ಮತ್ತು ವಾಣಿಜ್ಯ ಶಾಸ್ತ್ರದ ಪ್ರಾಧ್ಯಾಪಕರನ್ನು ಒಂದು ಸಮಿತಿ ಮಾಡ್ತಾರೆ. ಆ ಸಮಿತಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಮೇಲೆ ವಿವರಿಸಿದ ಸಮಿತಿಯನ್ನು ಅಧ್ಯಯನ ಮಂಡಳಿಯವರು ಸಲ್ಲಿಸಿರುವ, ಅಂದರೆ ಬೋರ್ಡ್ ಆಫ್ ಸ್ಟಡೀಸ್ ಏನು ಸಬ್ಮಿಷನ್ ಮಾಡ್ತದೆ ಸಿಲೆಬಸ್ಸು, ಅದನ್ನು ಪರಿಶೀಲನೆ ಮಾಡಿ, ಅರ್ಥಶಾಸ್ತ್ರದ ಪ್ರಾಧ್ಯಾಪಕರ ಸಂಘ ಏನು ಮನವಿ ಕೊಟ್ಟಿದೆ ಅದನ್ನು ಪರಿಶೀಲನೆ ಮಾಡಿ ನೀವು ಒಂದು ವರದಿ ಕೊಡ್ರಿ ಅಂತ ಹೇಳ್ತಾರೆ. ನಾವು ಮತ್ತೆ ದಿನಾಂಕ ಮಾನ್ಯ ಕುಲಪತಿಗಳ ಬಳಿ ಹೋದ್ವಿ. ಇಲ್ಲ, ನಾವು ಡಿಮಾಂಡ್ ಏನಾದ್ರು ನಮ್ಮ ಡಿಮಾಂಡ್ ಏನಿತ್ತು? ನಮ್ಮ ಡಿಮ್ಯಾಂಡ್ ಇಲ್ಲ, ಅದನ್ನೇ ಹೇಳ್ತೇವೆ. ಮಾನ್ಯ ಕುಲಪತಿಗಳಲ್ಲಿ ದಿನಾಂಕ ಮತ್ತೆ 5/9/2024ರಂದು ಇಲ್ಲ ಈಗಾಗಲೇ ಕಮಿಟಿ ಕೊಟ್ಟಿದೆ, ಆ ವಾಣಿಜ್ಯ ಶಾಸ್ತ್ರದ ಒಂದು ಅಧ್ಯಕ್ಷರು ಮತ್ತು ಸದಸ್ಯರಿಗೆ ಪಠ್ಯಕ್ರಮ ಬದಲಾವಣೆಗೆ ಅವಕಾಶ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದರು. ಮಾನ್ಯ ಕುಲಪತಿಗಳು ಘನತೆ ಇರ್ತಕ್ಕಂಥ ಒಂದು ಹುದ್ದೆ, ಗೌರವ ಇರ್ತಕ್ಕಂಥ ಹುದ್ದೆ, BO ಸಭೆಯಲ್ಲಿ ಒಂದು ಮಾತು ಹೇಳಿ ಆಮೇಲೆ ಅವರು ವರದಿ ಕೊಟ್ಟಿದ್ದಾರೆ. ವರದಿಗೆ ಏನಂತ ಕೊಟ್ಟಿರಿ ಸ್ವಾಮಿ ಆದೇಶ? ನೀವು ಪಠ್ಯಕ್ರಮ ಬದಲಾವಣೆ ಮಾಡಿರಿ ಅದಕ್ಕೆ ವರದಿ ಕೊಡ್ರಿ ಅಂತ ಹೇಳಿಲ್ಲ. ನೀವು ಸಬ್ಮಿಷನ್ ಏನು ಸಲ್ಲಿಸಿದ್ದಾರೆ ಪಠ್ಯಕ್ರಮವನ್ನು ಅಧ್ಯಯನ ಮಾಡಿ ಇದನ್ನು ಏನು ಕಾಮರ್ಸ್ ಬೋಧನೆ ಮಾಡಬೇಕು, ಕಾಮರ್ಸ್ ಪ್ರಾಧ್ಯಾಪಕರು ಬೋಧನೆ ಮಾಡಬೇಕು, ಅರ್ಥಶಾಸ್ತ್ರದ ಒಂದು ಪ್ರಾಧ್ಯಾಪಕರು ಬೋಧನೆ ಮಾಡಬೇಕು ಎಂಬ ಅಭಿಪ್ರಾಯದ ವರದಿಯನ್ನು ಸಲ್ಲಿಸಲು ಸೂಚಿಸಿರುತ್ತಾರೆ. ಆದರೆ ಆದೇಶ ಒಂದಿದೆ, ಅದನ್ನು ಅವರು ವರದಿ ಕೊಟ್ಟಿರ್ತಕ್ಕಂಥ ಈಗ ಕ್ಲಾಸಿನಲ್ಲೆಲ್ಲ ಕೂಡ ವಾಣಿಜ್ಯ ಶಾಸ್ತ್ರದ ಪ್ರಾಧ್ಯಾಪಕರು ಇಂಟರ್ನಲ್ಲಿ ಅವರವರ ಪ್ರಾಧ್ಯಾಪಕರಿಗೆ ಸಿಲೆಬಸ್ಸನ್ನು ಬದಲಾವಣೆ ಮಾಡಿಕೊಟ್ಟು ನೀವು ಪಾಠ ಮಾಡಿರಿ ಅಂತ ಹೇಳಿದ್ದಾರೆ. ಅರ್ಥಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಅದನ್ನು ಅನ್ಯಾಯ ಆಗ್ತಕ್ಕಂಥದ್ದು, ಮತ್ತು ನಮ್ಮ ಅರ್ಥಶಾಸ್ತ್ರದ ಒಂದು ಕಾರ್ಯಭಾರ ಕೂಡ ಹೊಡೆತ ಬೀಳ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿರುವುದರಿಂದ ನಾವು ಹೇಳ್ತೀವಿ ಅಂತ ಕೇಳಬೇಡಿ ಸ್ವಾಮಿ, ರಾಜ್ಯ ಸರ್ಕಾರದ ಆದೇಶ ಇದೆ, ಆ ಆದೇಶವನ್ನು ಪಾಲನೆ ಮಾಡಿರಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ತಮ್ಮ ಮುಖಾಂತರ ಕೂಡ ಇವತ್ತು ಮಾಧ್ಯಮ ಒಂದು ಬಹಳ ಮಿತ್ರರು ಅರ್ಥಶಾಸ್ತ್ರ ಹಾಗೂ ವಾಣಿಜ್ಯ ಶಾಸ್ತ್ರದ ನಡುವೆ ಇರತಕ್ಕಂತಹ ವರ್ಕ್ಲೋಡ್ ಕಾರ್ಯಭಾರದ ವಿಚಾರವಾಗಿ ಸವಿವರವಾಗಿ ಸಾಕಷ್ಟು ವಿಷಯಗಳನ್ನು, ಅದು ಎಲ್ಲಿಂದ ಪ್ರಾರಂಭವಾಯಿತು, ಹೇಗೆ ನಾವು ಅದಕ್ಕೆ ಪ್ರತಿಕ್ರಿಯೆ ಸೂಚಿಸಿದ್ವಿ, ಯಾರ್ಯಾರನ್ನು ನಾವು ಸಂಪರ್ಕ ಮಾಡಿದ್ದೀವಿ, ಈಗ ಪ್ರಸ್ತುತ ಎಲ್ಲಿಗೆ ಬಂದು ನಿಂತಿದೆ ಈ ಸಮಸ್ಯೆ, ಈ ಎಲ್ಲ ವಿಷಯಗಳನ್ನು ಮಾಧ್ಯಮ ಮಿತ್ರರವರೊಂದಿಗೆ ಹಂಚಿಕೊಂಡಿದ್ದಾರೆ. ಇನ್ನೂ 1-2 ಮಾತುಗಳನ್ನು ನಾನು ಇದಕ್ಕೆ ಸೇರಿಸಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಒಂದು ಗೊಂದಲ ಇದೆ ನಿಮ್ಮ ಹತ್ರ, ಆ ಗೊಂದಲವನ್ನು ಕ್ಲಿಯರ್ ಮಾಡಿ ನಾನು ಮುಂದಕ್ಕೆ ಹೋಗ್ತೀನಿ. BA ಫಸ್ಟ್ ಇಯರ್, BA ಸೆಕೆಂಡ್ ಇಯರ್, BA ಥರ್ಡ್ ಇಯರ್ನಲ್ಲಿ ಎಕನಾಮಿಕ್ಸ್ ವಿಷಯವನ್ನು ಆಯ್ಕೆಯನ್ನಾಗಿ ಮಾಡಿಕೊಂಡು, ಆಪ್ಷನಲ್ ಪೇಪರನ್ನಾಗಿ ಮಾಡಿಕೊಂಡು, ತದನಂತರ PGಯನ್ನು ಪೋಸ್ಟ್ ಗ್ರ್ಯಾಜುಯೇಷನನ್ನು ಎಕನಾಮಿಕ್ಸ್ನಲ್ಲೇ ಪೂರ್ಣಗೊಳಿಸಿರ್ತಕ್ಕಂತಹ ಏನಂತೀರಿ ಪರಿಣಿತರು ಆ ಕಾಮರ್ಸ್ನಲ್ಲಿ ಬೋಧನೆ ಮಾಡತಕ್ಕಂತಹ ವಿಷಯವನ್ನು ಬೋಧನೆ ಮಾಡಬೇಕು. ಯಾವುದು ಅಂತಂದರೆ ಬಿಸ್ನೆಸ್ ಎಕನಾಮಿಕ್ಸ್ ಆಗಿರ್ಬೋದು ಅಥವಾ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಆಗಿರ್ಬೋದು, ಅದನ್ನು ಈ ಎಕ್ಸ್ಪರ್ಟೈಸ್ ಗ್ರೂಪೇ ಬೋಧನೆ ಮಾಡಬೇಕು. ಇದು ಫಸ್ಟ್ ಪಾಯಿಂಟ್. ಕಾರ್ಯಭಾರದ ಉದ್ದೇಶದಿಂದಾಗಿ ಇವತ್ತಿನ ದಿವಸ ಕಾಮರ್ಸ್ ಮತ್ತು ಎಕನಾಮಿಕ್ಸ್ ನಡುವೆ ಈ ಒಂದು ಸಮರ ಪ್ರಾರಂಭಗೊಂಡಿದೆ. ರಾಜ್ಯದ ಬಹುತೇಕ ವಿಶ್ವವಿದ್ಯಾಲಯಗಳಲ್ಲಿ ಈ ಒಂದು ಸಮರ ಒಂದು ಅಂತ್ಯಕ್ಕೆ ತಲುಪಿ ಕೆಲವು ಸೊಲ್ಯೂಷನ್ಗಳು ಕೂಡ ಸಿಕ್ಕಿವೆ. ಉದಾಹರಣೆಗೆ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಅಲ್ಲಿ ನಾನೇ ಬೋರ್ಡ್ ಆಫ್ ಸ್ಟಡೀಸ್ನಲ್ಲಿ ಮೆಂಬರ್ ಇದ್ದಿದ್ದೇನೆ. ನಮ್ಮಲ್ಲಿ ಕೂಡ ಈ ರೀತಿಯಾದಂಥ ಸಮಸ್ಯೆ ಉದ್ಭವಿಸಿದಾಗ ಕಾಮರ್ಸ್ ಪ್ರೊಫೆಸರ್ಗಳು ನಾವು ಒಟ್ಟಾರೆಯಾಗಿ ಒಂದು ಕಡೆ ಕೂತ್ಕೊಂಡು ಪರಿಹರಿಸ್ಕೊಂಡಿದ್ದೀವಿ. ಆ ಪರಿಹಾರ ಏನು ಅನ್ನೋದು ಕೂಡ ಮಾಧ್ಯಮ ಮಿತ್ರರೊಂದಿಗೆ ನಾನು ಹಂಚ್ಕೊಳ್ತಾ ಇದ್ದೀನಿ. ಆ ಪರಿಹಾರ ಏನು ಅಂತಂದರೆ ಅವರು 3 ಪೇಪರ್ ಬೋಧನೆ ಮಾಡಬೇಕು ಸರ್. 5-5-5 15 ಗಂಟೆ ಕಾರ್ಯಭಾರ ಅವ್ರಿಗೆ ಬಿಟ್ಟು ಕೊಡಬೇಕು. 5 ಗಂಟೆದ್ದೊಂದು ನಮ್ಮ ಪೇಪರ್ ನಮಗೆ ಬಿಟ್ಟು ಕೊಡಬೇಕು. ಇದು ಯಾರಿಗೂ ಸಮಸ್ಯೆ ಇಲ್ಲ. ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಾವು ಈ ರೀತಿಯಾದಂಥ ಪರಿಹಾರವನ್ನು ಕಂಡುಕೊಂಡಿದ್ದೀವಿ. ಅಲ್ಲಿ ಇವತ್ತಿಗೂ ನಮಗೂ ಅವರಿಗೂ ಯಾವ ಗಲಾಟೆ ಇಲ್ಲ, ಗೊಂದಲ ಇಲ್ಲ. ಸುಗಮವಾಗಿ ತರಗತಿಗಳು ಪ್ರಾರಂಭವಾಗಿವೆ. ಈಗಾಗಲೇ 1-2 ಯೂನಿಟ್ಗಳು ಸಹ ನಾವು ಮುಕ್ತಾಯ ಮಾಡಿದ್ದೀವಿ. ಸೊ ಈ ರೀತಿಯಾದಂತಹ ಒಂದು ಪರಿಹಾರವನ್ನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಂದರೆ ಬೀದರ್ ವಿಶ್ವವಿದ್ಯಾಲಯದಲ್ಲಿಯೂ ಕೂಡ ಕಂಡುಕೊಂಡಿದ್ದೇ ಆದರೆ ಕಾಮರ್ಸ್ ಮತ್ತು ವಾಣಿಜ್ಯ ಶಾಸ್ತ್ರದ ಪ್ರಾಧ್ಯಾಪಕರ ನಡುವೆ ಈಗೇನು ಉಂಟಾಗಿರ್ತಕ್ಕಂಥ ಗೊಂದಲವನ್ನು ನಾವು ಸಲೀಸಾಗಿ ನಿವಾರಣೆ ಮಾಡ್ಬೋದು.
ಈ ರೀತಿಯಾಗಿ ತಾವು ಸಹ ಪತ್ರಿಕೆಯಲ್ಲಿ ವಿಷಯವನ್ನು ಅವರ ಪ್ರಸ್ತಾಪಿಸಿದ್ರಿ ಅಂತಂದರೆ ಎಲ್ಲರಿಗೂ ಗೊತ್ತಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತು ಮುಗಿಸ್ತೀನಿ. ಹಂಗೇನಿಲ್ಲ ಸರ್, ಇಲ್ಲಿ ಇದಕ್ಕೆ ತಮ್ಮ ಮಂಡುತನದಿಂದ ಏನು BOS ಚೇರ್ಮನ್ ಒಪ್ಪಿಕೊಳ್ಳದೆ ಅದನ್ನ ನಾವು ಸಿಲೆಬಸ್ ಚೇಂಜ್ ಮಾಡ್ಕೊಳ್ತೀವಿ ಅನ್ನುವಂತಹ ಒಂದು ದುರುದ್ದೇಶಕ್ಕೆ ಕೈ ಹಾಕ್ತಾರೆ. ಅದೇ ರೀತಿಯಾಗಿ ಮಾನ್ಯ VC ಅವರ ಮೇಲೂ ಕೂಡ ಒತ್ತಡ ತರುತ್ತಾರೆ. ಒತ್ತಡ ತಂದು ಪಠ್ಯಕ್ರಮ ಬದಲಾವಣೆಗೆ ಮುಂದಾಗುತ್ತಾರೆ. ಆದರೆ ಅಲ್ಲಿ ಕಮಿಟಿ ರಚನೆ ಮಾಡಿದ್ದು ಏನಿದೆ, ಈ ವಿಷಯವನ್ನ ಯಾರು ಬೋಧನೆ ಮಾಡಬೇಕು? ಅಲ್ಲಿ ಕಾಮರ್ಸ್ ಡೀನ್ರು ಕರೆದಿದ್ರು, ಸೈನ್ಸ್ ಡೀನ್ರು ಇದ್ರು, ಎಕನಾಮಿಕ್ಸ್ ಡೀನ್ರು ಇದ್ರು. ಇಲ್ಲಿ ಫೈನಲ್ ಆಗಬೇಕಾಗಿರ್ತಕ್ಕಂಥ ವಿಷಯ ಏನಂದ್ರೆ ಈ ಸಬ್ಜೆಕ್ಟ್ ಮ್ಯಾಟರ್ ಯಾರು ಟೀಚ್ ಮಾಡಬೇಕು. ಆದರೆ ಇವತ್ತು ಅದರ ರಿಪೋರ್ಟ್ ಇನ್ನೂ ಕೂಡ 28/8/2024 ದಿನ ವರದಿ ರಚನೆ ಮಾಡಿದ್ರು ಕೂಡ ಇಲ್ಲಿ ತನಕ ನಮಗೆ ಯಾವುದೇ ರೀತಿ ವರದಿ ಕೊಟ್ಟಿರುವುದಿಲ್ಲ. ಅಥವಾ ವಿದ್ಯಾರ್ಥಿಗಳು ಈಗಾಗಲೇ ಬೀದರ್ ವಿಶ್ವವಿದ್ಯಾಲಯದಲ್ಲಿ ಆ ಪತ್ರಿಕೆ ಓದ್ತಾ ಇದ್ದಾರೆ. ಆ ಪತ್ರಿಕೆ ಹಾಗೂ ನಮ್ಗೆ ಏನಂತಂದ್ರೆ ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್ನವರಿಗೆ EMIS ನಲ್ಲಿ ಒಂದು ಕಮಿಷನರ್ ಆಫೀಸ್ನಿಂದ ಬಂದಿರತಕ್ಕಂಥ ರಿಪೋರ್ಟ್ಗೆ ನಾವು ಯಾವ ವರದಿ ಕೊಡಬೇಕು, ನಮ್ಮ ವರ್ಕ್ಲೋಡ್ ಎಷ್ಟು ಅಂತ ಹೇಳಿ ಮೆನ್ಷನ್ ಮಾಡೋದಕ್ಕೂ ಕೂಡ ನಮ್ಗೆ ತೊಂದರೆ ಆಗ್ತಾ ಇದೆ. ಹೀಗಾಗಿ ಈ ವಿಷಯವನ್ನ ಅತ್ಯಂತ ಶೀಘ್ರವಾಗಿ ಒಂದು ಕ್ಲಾರಿಫಿಕೇಶನ್ ನಿರ್ಣಯವಾಗದೇ ಇದ್ರೆ ಮುಂದಿನ ದಿನಗಳಲ್ಲಿ ನಾವು ವಿಶ್ವವಿದ್ಯಾಲಯದ ಎದುರು ಧರಣಿ ಮಾಡಬೇಕಾಗ್ತಾ ಇದೆ ಅಂತ ಹೇಳಿ ಮಾನ್ಯ ಕುಲಸಚಿವರು ಮತ್ತು ಕುಲಪತಿಗಳಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಒಂದು BOS ಚೇರ್ಮನ್ ಮಾಡಿರ್ತಕ್ಕಂಥ ತಪ್ಪನ್ನ ತಿದ್ದುಕೊಳ್ಬೇಕು. ನಮ್ಮ ವಿಷಯವನ್ನು ನಮಗೆ ಪಾಠ ಮಾಡೋದಕ್ಕೆ ಬಿಟ್ಕೊಡ್ಬೇಕು. ಯಾಕಂದ್ರೆ ಇವತ್ತು ಎಕನಾಮಿಕ್ಸ್ ವಿಷಯ ಇಲ್ಲದೇನೆ ಕಾಮರ್ಸ್ ಕಂಪ್ಲೀಟ್ ಆಗೋದಕ್ಕೆ, ಪರಿಪೂರ್ಣವಾಗೋದಕ್ಕೆ ವಿದ್ಯಾರ್ಥಿಗಳು ಪರಿಪೂರ್ಣ ಜ್ಞಾನ ಪಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಒಬ್ಬ CA ಓದ್ತಕ್ಕಂಥ ವಿದ್ಯಾರ್ಥಿಗೆ ಎಕನಾಮಿಕ್ಸ್ ಬೇಕು. ಮತ್ತು ಅವ್ರು ಎಕನಾಮಿಕ್ಸ್ ಜ್ಞಾನ ಇಲ್ಲದೇನೆ ಕೃಷಿ, ಕೈಗಾರಿಕೆ, ವ್ಯಾಪಾರ, ವಾಣಿಜ್ಯ, ಬ್ಯಾಂಕಿಂಗ್ ಸಂಪೂರ್ಣವಾಗಿರ್ತಕ್ಕಂಥ ಒಂದು ದೇಶದ ಅರ್ಥವ್ಯವಸ್ಥೆ ತಿಳ್ಕೊಳ್ಳಾರ್ದೇನೆ ಆ ವಿದ್ಯಾರ್ಥಿ ಕಾಮರ್ಸ್ ಕೋರ್ಸ್ ಪೂರ್ಣ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ನನ್ನ ಒಂದೆರಡು ವಿಚಾರಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ. ನಮಸ್ಕಾರ.